This is question number 1 from 175 PDF questions. ಈ ಕ್ವಶನ್ ಅಲ್ಲಿ ಫಸ್ಟ್ ನಾವು ಕ್ವಶನ್ ಓದ್ಬಿಡ್ತೀನಿ. ಇದು 10 ಮಾರ್ಕ್ ಕ್ವಶನ್ ಆಗಿರುತ್ತೆ. ಇದು ಸೆಕ್ಷನ್ 1 ಅಲ್ಲಿ ಬರೋಂಥ ಕ್ವಶನ್ ಇದು. ಈ ಕ್ವಶನ್ ಅಲ್ಲೇ ಒಂದೆರಡು ಪಾಯಿಂಟ್ಸ್ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಕ್ವಶನ್ ಅಲ್ಲೂ ಒಂದೆರಡು ಪಾಯಿಂಟ್ ಸಿಗುತ್ತೆ. ಅದನ್ನ ನೀವು ಕ್ವಶನ್ ಅನ್ನು ಸರಿಯಾಗಿ ಓದಬೇಕು. The goal of Industry 4.0 is to create smart, highly flexible and a responsive manufacturing industry that can adapt quickly to changing market demands, justify with the benefits of automated decision making in Industry 4.0. ಈ ಕ್ವಶನ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಹೇಗೆ ಕೇಳ್ಬೋದಿತ್ತು ಅಂತಂದ್ರೆ ರೈಟ್ ದ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 ಅಂತ ಕೇಳ್ಬೋದಿತ್ತು. ಬಟ್ ಇದು ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಆಗಿರೋದ್ರಿಂದ ಫಸ್ಟ್ ಒಂಚೂರು ಇಂಡಸ್ಟ್ರಿ 4.0 ಬಗ್ಗೆ ಒಂದೆರಡು ಲೈನ್ ಅಲ್ಲಿ ಹೇಳಿದ್ದಾರೆ. ಸೊ ಆ 2 ಲೈನ್ ಅಲ್ಲೇ ನಿಮಗೆ 2 ಪಾಯಿಂಟ್ ಸಿಗುತ್ತೆ. ನಾನು ಇಲ್ಲಿ ರೆಡ್ ಮಾರ್ಕ್ ಮಾಡಿದ್ದೀನಲ್ವಾ, ಫಾಸ್ಟರ್ ಡಿಸಿಷನ್ ಮೇಕಿಂಗ್. ನೋಡಿ, ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಇದೆ ಒಂದು ಪಾಯಿಂಟು. ಸೊ ಫಾಸ್ಟರ್ ಡಿಸಿಷನ್ ಮೇಕಿಂಗು ಮತ್ತೆ ಇಲ್ಲಿದೆ ನೋಡಿ, ಆಟೋಮೇಟೆಡ್ ಡಿಸಿಷನ್ ಮೇಕಿಂಗ್ ಅಂತ ಒಂದು ವರ್ಡ್ ಬಂದಿದೆ ಕ್ವಶನ್ ಅಲ್ಲಿ. ಅದೇ ಒಂದು ಪಾಯಿಂಟ್ ಆಗುತ್ತೆ. ಇಂಡಸ್ಟ್ರಿ 4.0ದು ಒಂದು ಬೆನಿಫಿಟ್ ಅದು ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಅಂತ. ಇನ್ನ ಒಂದು ಇಲ್ಲಿ ಫ್ಲೆಕ್ಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ, ಹೈಲಿ ಫ್ಲೆಕ್ಸಿಬಲ್, ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಸೊ ಇನ್ಕ್ರೀಸ್ಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ, ನೀವು ಇದು ಇನ್ಕ್ರೀಸ್ಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಬರ್ದಿಲ್ಲ ಅಂದ್ರೂ ಹೈಲಿ ಫ್ಲೆಕ್ಸಿಬಲ್ ಅಂತ ಬರೀರಿ, ಅದು ಕೂಡ ಒಂದು ಇಂಡಸ್ಟ್ರಿ 4.0ದು ಬೆನಿಫಿಟ್ ಆಗುತ್ತೆ. ಹೀಗೆ ಪ್ರತಿಯೊಂದು ಕ್ವಶನ್ ಅಲ್ಲೂ 1 or 2 ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅದನ್ನ ನೀವು ಹೈಲೈಟ್ ಮಾಡಿದ್ರೆ, ಈಗ ನೋಡಿ 10 ಪಾಯಿಂಟ್ಸ್, ಎನಿ 10 ಪಾಯಿಂಟ್ಸ್ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಇದರಲ್ಲಿ ಕ್ವಶನ್ ಇಲ್ಲೇ ಮಿನಿಮಮ್ 1 or 2 ಮಾರ್ಕ್ಸ್ ಸಿಗೋ ಹಾಗೆ ಕ್ವಶನ್ ಫ್ರೇಮ್ ಆಗಿರುತ್ತೆ. ಸೊ ಈಗ ಫಸ್ಟ್ ಬೆನಿಫಿಟ್ ಏನಂತಂದ್ರೆ ಇಂಪ್ರೂವ್ಡ್ ಅಕ್ಯುರಸಿ ಅಂಡ್ ಕನ್ಸಿಸ್ಟೆನ್ಸಿ ಅಂತ. ಸೊ ಇಲ್ಲೇನಂತಂದ್ರೆ ಎಲ್ಲ ಆಟೋಮೇಟೆಡ್ ಆಗಿರೋದ್ರಿಂದ ಎರರ್ಸ್, ಪ್ರೊಡಕ್ಷನ್ ಅಲ್ಲಿ ಎರರ್ಸ್ ಕಡಿಮೆ ಆಗುತ್ತೆ. ಹೀಗಾಗಿ ಅಕ್ಯುರಸಿ ಇಂಪ್ರೂವ್ ಆಗುತ್ತೆ ಅಂತ ಬರೀಬೇಕು. ಎರಡನೇದ್ದು ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಆಟೋಮೇಟೆಡ್ ಪ್ರಾಸೆಸ್ ಏನಿರುತ್ತೆ, ದೇ ಎನೇಬಲ್ ಕ್ವಿಕ್ಕರ್ ಡಿಸಿಷನ್ ಮೇಕಿಂಗ್ ಬೈ ಪ್ರೊಸೆಸಿಂಗ್ ಡೇಟಾ ಅಂಡ್ ಎಕ್ಸಿಕ್ಯೂಟಿಂಗ್ ದ ಆಕ್ಷನ್ಸ್ ರ್ಯಾಪಿಡ್ಲಿ. ಅದಕ್ಕೋಸ್ಕರ ಅದು ಫಾಸ್ಟ್ ಡಿಸಿಷನ್ ಮೇಕಿಂಗ್ ಆಗುತ್ತೆ ಆಟೋಮೇಟೆಡ್ ಪ್ರಾಸೆಸ್ ಆಗಿರೋದ್ರಿಂದ. ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಅಂತಂದ್ರೆ ಏನು, ಇದು ಆಟೋಮೇಷನ್ ಆಗಿರೋದ್ರಿಂದ ಹೈಯರ್ ಪ್ರೊಡಕ್ಟಿವಿಟಿ ಸಿಗುತ್ತೆ ನಮಗೆ. ಸೊ ಹೈಯರ್ ಪ್ರೊಡಕ್ಟಿವಿಟಿ ಸಿಗೋದ್ರಿಂದ ಮತ್ತೆ ಅಲ್ಲಿ ವೇಸ್ಟೇಜ್ ರೆಡ್ಯೂಸ್ ಆಗುತ್ತೆ ಪ್ರಾಸೆಸ್ ಆಟೋಮೇಷನ್ ಆಗಿರೋದ್ರಿಂದ. ಅದಕ್ಕೋಸ್ಕರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಬೇಕು. ನಾಲ್ಕನೇದು ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದ್ರೆ ಏನು, ಮೆಟೀರಿಯಲ್ಸ್ ಇರ್ಬೋದು ಅಥವಾ ಎನರ್ಜಿ ಇರ್ಬೋದು. ಸೊ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇಂಡಸ್ಟ್ರಿ 4.0ದಿಂದ. ಹೀಗಾಗಿ ವೇಸ್ಟೇಜ್ ಮಿನಿಮೈಸ್ ಆಗುತ್ತೆ, ಔಟ್ಪುಟ್ ಜಾಸ್ತಿ ಬರುತ್ತೆ. ಅದಕ್ಕೆ ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಬರೀಬೇಕು. ಐದನೇದು ಎನ್ಹಾನ್ಸ್ಡ್ ಎಬಿಲಿಟಿ ಟು ಹ್ಯಾಂಡಲ್ ಕಾಂಪ್ಲೆಕ್ಸಿಟಿ. ಇಲ್ಲಿ ಏನಂದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅಡ್ವಾನ್ಸ್ ಟೆಕ್ನಾಲಜಿ ಅಂತಂದ್ರೆ AI ಇರ್ಬೋದು, IoT ಇರ್ಬೋದು. ದೇ ಮ್ಯಾನೇಜ್ ದೀಸ್ ಪ್ರಾಸೆಸಸ್ ಅಂಡ್ ದೇ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್ ವೆರಿ ಈಸಿಲಿ. ಅದಕ್ಕೋಸ್ಕರ ಎಂಥದೇ ಕಾಂಪ್ಲೆಕ್ಸ್ ಆಗಿರಲಿ ಸಿಸ್ಟಮ್ ಪ್ರಾಸೆಸ್ಸು, ಈ ನ್ಯೂ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ಬೋದು. ರೆಡ್ಯೂಸ್ಡ್ ಹ್ಯೂಮನ್ ಎರರ್, ಆಟೋಮೇಷನ್ ಎಲ್ಲಿರುತ್ತೆ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಇರುತ್ತೆ. ಹೀಗಾಗಿ ಹ್ಯೂಮನ್ ಎರರು ಕಡಿಮೆ ಆಗುತ್ತೆ. ಆಟೋಮೇಷನ್ ಇಟ್ ಲೋವರ್ಸ್ ದ ರಿಸ್ಕ್ ಆಫ್ ಮಿಸ್ಟೇಕ್ಸ್ ಬೈ ಪರ್ಫಾರ್ಮಿಂಗ್ ಟಾಸ್ಕ್ ವಿತ್ ಪ್ರಿಸಿಷನ್. ಅದಕ್ಕೋಸ್ಕರ ಎರರು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಂಪ್ರೂವ್ಡ್ ಡೇಟಾ ಅನಾಲಿಟಿಕ್ಸ್ ಅಂಡ್ ವಿಜುವಲೈಸೇಷನ್. ಸೊ ಇಲ್ಲಿ ಅಡ್ವಾನ್ಸ್ಡ್ ಟೂಲ್ಸ್ ಯೂಸ್ ಮಾಡ್ತಾರೆ. ಅಡ್ವಾನ್ಸ್ಡ್ ಟೂಲ್ಸ್ ಯೂಸ್ ಮಾಡಿ those tools they process and present the data clearly. ಸೊ ಇದ್ರಲಿಂದ ಏನಾಗುತ್ತೆ, ಬೆಟರ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಸಿಗುತ್ತೆ. ಇನ್ನು ಎಂಟನೇದು ಕ್ವಶನ್ ಅಲ್ಲೇ ಇದೆ, ಇದು ಫ್ಲೆಕ್ಸಿಬಿಲಿಟಿ ಅಂತ. ಇನ್ಕ್ರೀಸ್ಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ, ಸಿಸ್ಟಮ್ ಅಡಾಪ್ಟ್ ಕ್ವಿಕ್ಲಿ
ಟು ಚೇಂಜಸ್ ಇನ್ ಪ್ರೊಡಕ್ಷನ್ ನೀಡ್ಸ್ ಆ್ಯಂಡ್ ಮಾರ್ಕೆಟ್ ಡಿಮ್ಯಾಂಡ್ಸ್. ಮಾರ್ಕೆಟಲ್ಲಿ ಎನಿ ಡಿಮ್ಯಾಂಡ್ ಚೇಂಜ್ ಆಗಲಿ ಅಥವಾ ಪ್ರೊಡಕ್ಷನ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಅದು ಕ್ವಿಕ್ ಆಗಿ ಅಡಾಪ್ಟ್ ಆಗುತ್ತೆ ಈ ಸಿಸ್ಟಮು ಇಂಡಸ್ಟ್ರಿ 4.0 ಇರೋದ್ರಿಂದ. ನೆಕ್ಸ್ಟು ಬೆಟರ್ ಎಬಿಲಿಟಿ ಟು ಸ್ಕೇಲ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಹ್ಯಾಂಡಲ್ ಗ್ರೋಯಿಂಗ್ ಡೇಟಾ ಆ್ಯಂಡ್ ಟಾಸ್ಕ್ ಎಫಿಷಿಯೆಂಟ್ಲಿ. ಸೊ ಅದರಲ್ಲಿಂದ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಬೆಟರ್ ಎಬಿಲಿಟಿ ಟು ಸ್ಕೇಲ್ ಅಂದರೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಬೆಟರ್ ಡಿಸಿಷನ್ ಮಾಡ್ಬೋದು ಇದರಲ್ಲಿ ಇಂಡಸ್ಟ್ರಿ 4.0ದಿಂದ. ನೆಕ್ಸ್ಟು ಎನ್ಹಾನ್ಸ್ಡ್ ಎಬಿಲಿಟಿ ಟು ರೆಸ್ಪಾಂಡ್ ರಿಯಲ್ ಟೈಮ್ ಡೇಟಾ. ಸೊ ಏನಾಗುತ್ತೆ, ಆಟೋಮೇಟೆಡ್ ಸಿಸ್ಟಮ್ ದೇ ಮೇಕ್ ಇಮಿಡಿಯೇಟ್ ಅಡ್ಜಸ್ಟ್ಮೆಂಟ್ ಬೇಸ್ಡ್ ಅಪಾನ್ ದ ಅಪ್ ಟು ಡೇಟ್ ಇನ್ಫಾರ್ಮೇಷನ್. ಸೊ ರಿಯಲ್ ಟೈಮ್ ಡೇಟಾನ ತಗೊಂಡು ಅದು ರೆಸ್ಪಾಂಡ್ ಮಾಡುತ್ತೆ. ಸೊ ಇಷ್ಟು ನೀವು ಪಾಯಿಂಟ್ಸನ್ನು ಈ ಕ್ವಶನ್ ನಂಬರ್ 1ಗೆ ಬರೀರಿ. ಜಸ್ಟ್ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0. ಈಗ ನಾನು ಒಂದೊಂದು ಲೈನನ್ನು ಎಕ್ಸ್ಪ್ಲೇನ್ ಮಾಡೋದ್ನಲ್ವ, ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಈ ಪಾಯಿಂಟ್ಸನ್ನು ನೀವು ಬರೀಲೇಬೇಕು. ಸೊ ಇನ್ನು ಇಂಪ್ರೂವ್ಡ್ ಎಕ್ಯುರಸಿ, ಫಾಸ್ಟರ್ ಡಿಸಿಷನ್ ಮೇಕಿಂಗ್, ಇನ್ಕ್ರೀಸ್ಡ್ ಎಫಿಷಿಯನ್ಸಿ, ಅಥವಾ ನೀವು ಇನ್ಕ್ರೀಸ್ಡ್ ಬರೆಯೋಕ್ಕಾಗಿಲ್ಲ ಅಂದರೆ ಹೈ ಎಫಿಷಿಯನ್ಸಿ, ಫಾಸ್ಟರ್ ಡಿಸಿಷನ್ ಮೇಕಿಂಗ್, ಆ ಥರ. ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, human reduction in human error, the data analytics improvisation, and high flexibility. ಈ ಥರ ಒಂದು 10 ಪಾಯಿಂಟ್ಸ್ ಅನ್ನು ಬರೆದ್ರೆ ಇದು ಕ್ವಶನ್ ನಂಬರ್ 1ಗೆ ಆನ್ಸರ್ ಆಗುತ್ತೆ.